ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಒಂದು KCET ಓಕೆ ಕೆ ಎ ಕಡೆಯಿಂದ ಒಂದು KCET ಸ್ಟೂಡೆಂಟ್ಸ್ಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಎರಡು ಇಂಪಾರ್ಟೆಂಟ್ ಅಪ್ಡೇಟ್ಗಳು ಬಂದಿದ್ದಾವೆ. ಸೊ ಯಾರು ಕೂಡ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ, ಯಾಕಂತಂದರೆ ಇದೇ ಒಂದು ನಿಮ್ಮದೇ ಕೊನೆ ಚಾನ್ಸ್ ಅಂತ ಹೇಳ್ಬೋದು. ಇದು ಒಂದು ಚಾನ್ಸ್ ಮಿಸ್ ಮಾಡ್ಕೊಂಡ್ರೆ ನಿಮ್ಮಂಥ ದಡ್ರೆ ಯಾರಿಲ್ಲ. ಓಕೆ ಏನಪ್ಪ ಅಂತಂದರೆ ಈಗಾಗಲೇ ನೋಡ್ಕೊಂಡಿರ್ತಾರೆ, ನೋಡಿಕೊಂಡಿಲ್ಲ ಅಂದರೂ ಕೂಡ ನೋಡ್ಕೋರಿ. ಇಲ್ಲಿ ನೋಡಿರಿ, ಕೆ ವೆಬ್ಸೈಟಲ್ಲಿ ಬಂದ ತಕ್ಷಣ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ನಿಮಿಷ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರವೇಶ ಅಂತ ಕ್ಲಿಕ್ ಮಾಡಿಕೊಂಡು UGCET 2024 ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇವಾಗ ಹೊಸದಾಗಿ 2 ಬಂದಿದ್ದಾವೆ. ಒಂದು UGCET 2024 ಸ್ಪಾಟ್ ರ್ಯಾಂಕ್ ಲಿಸ್ಟ್ ಅಡಿಷ್ನಲ್ 4/7/2024 ಇವತ್ತು ಅಪ್ಡೇಟ್ ಆಗೈತೆ. ಇದು ಏನಪ್ಪ ಅಂತಂದರೆ ಕನ್ಫ್ಯೂಸ್ ಹಾಕೋಬಿಡ್ರಿ. ಇದು ಯಾರಿಗೆ ಅಂತಂದು ಹೇಳ್ಬಿಡ್ತೀನಿ ನೋಡೋಣ. ಮೊದಲು ಇಷ್ಟು ದಿನ ಎಲ್ಲರೂ ಕೂಡ ನೀವು ರ್ಯಾಂಕ್ ತೊಗೊಂಡ್ಬಿಟ್ಟು ಎಲ್ಲನೂ ಕೂಡ ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಿದ್ದೀರಾ. ಓಕೆ ನೀವು CET ಎಲ್ಲನೂ ಕೂಡ ರ್ಯಾಂಕ್ ಬಂದಿದ್ದಾವೆ, ಅಂದರೆ ಸಪ್ರೇಟಾಗಿ ನಿಮ್ಮ ಅಗ್ರಿಕಲ್ಚರ, BSc ನರ್ಸಿಂಗ, ಇಂಜಿನಿಯರಿಂಗ ಎಲ್ಲನೂ ಕೂಡ ಬಂದಿದ್ದಾವೆ. ಬಟ್ ಕೆಲವೊಂದು ಸ್ಟೂಡೆಂಟ್ಸ್ಗೆ ಏನಂತಂದರೆ ಏನು ಕೂಡ ರ್ಯಾಂಕೇ ಬಂದಿಲ್ಲ. ಸೊ ಹಾಗಾಗಿಬಿಟ್ಟು ಅಂಥ ಸ್ಟೂಡೆಂಟ್ಸ್ಗೆ ಏನಂತಂದರೆ ಇಲ್ಲಿ ಸ್ಪಾಟ್ ರ್ಯಾಂಕ್ ಅಂತ ಇದೆ ನೋಡ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಒಂದು ಪೇಜ್ ಓಪನ್ ಆಗ್ತದೆ. ಇಲ್ಲಿ ಏನು ಹಾಕ್ಬೇಕಂತಂದರೆ ನಿಮ್ಮ CET ನಂಬರ್ ಹಾಕಿಬಿಟ್ಟು ಡೇಟ್ ಆಫ್ ಬರ್ತ್ ಹಾಕಿ ಸಬ್ಮಿಟ್ ಕೊಡ್ರಿ. ಇದು ಯಾರಿಗೆ ಅಂತಂದರೆ ಇನ್ನೂ ಕೂಡ ಯಾರಿಗೆಲ್ಲ ರ್ಯಾಂಕ್ ಬಂದಿಲ್ವೋ, ಓಕೆ CETಯಲ್ಲಿ ನಿಮ್ಗೆ ಇನ್ನೂ ಕೂಡ ರ್ಯಾಂಕ್ ಬಂದಿಲ್ಲ ನೋಡ್ರಿ, ಅಂಥ ಸ್ಟೂಡೆಂಟ್ಸ್ ಮಾತ್ರ. ಓಕೆ ಅಂಥವ್ರು ಏನು ಮಾಡಿರಿ, CET ನಂಬರು ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ಸಬ್ಮಿಟ್ ಕೊಡ್ರಿ, ನಿಮ್ಮದು ಒಂದು ರ್ಯಾಂಕ್ ಶೋ ಆಗುತ್ತದೆ. ಓಕೆ ಯಾರಿಗೆಲ್ಲ ಬಂದಿಲ್ಲ ಅವ್ರಿಗೆ. ಆ್ಯಂಡ್ ಇನ್ನೂ ಒಂದು ಏನಂತಂದರೆ ನೆಕ್ಸ್ಟ್ 2ನೇ ಅಪ್ಡೇಟ್ ಬಂದುಬಿಟ್ಟು CET 2024 ಆನ್ಲೈನ್ ಅಭ್ಯರ್ಥಿ ಕುಂದುಕೊರತೆ ಪೋರ್ಟಲ್ ಲಿಂಕ್. ಓಕೆ ಇದು ಇಂಪಾರ್ಟೆಂಟ್ ಲಿಂಕು, ಯಾರು ಕೂಡ ಮಿಸ್ ಮಾಡೋಕ್ಕೆ ಹೋಗ್ಬಿಡ್ರಿ. ಇದೇ ನಿಮ್ಗೆ ನಾನೇನಂತ ಹೇಳಿದ್ದೆ ನಾನು ನೋಡಿರಿ, ಇದ್ರ ಮೇಲೆ ಒಂದು ಸರ್ತಿ ಕ್ಲಿಕ್ ಮಾಡ್ಕೊತೀನಿ ನಾನು. ಈ ಹಿಂದೆನೂ ಕೂಡ ಈ ಲಿಂಕ್ ಬಿಟ್ಟಿದ್ರು, ಬಟ್ ಕೆಲವೊಂದಿಷ್ಟು ಹುಡುಗರು ಸಿಕ್ಕಿರಲ್ಲ. ಓಕೆ ಅವ್ರು ಹೇಳಿದ್ದಾರೆ 1ನೇ ತಿಂಗಳು 10ನೇ ತಾರೀಕು ಬಿಟ್ಟಿದ್ರು, ನಿಮ್ದು ಏನಾದರೂ ಸಮಸ್ಯೆ ಇದ್ದರೂ ಕೂಡ ಕೇಳಕ್ಕೆ ಒಂದು ಲಿಂಕ್ನ ಬಿಟ್ಟಿದ್ರು, ಬಟ್ ಎಷ್ಟೋ ಜನಕ್ಕೆ ಸಿಕ್ಕಿದ್ದಿಲ್ಲ ಅಂತ ಹೇಳ್ತಿದ್ರು. ಸೊ ಹಂಗಾಗಿಬಿಟ್ಟು ಕೇದವ್ರು ಏನು ಮಾಡ್ತಾರೆ ಅಂತಂದರೆ ಸಪ್ರೇಟಾಗಿ ನಿಮ್ಗಂತ ಒಂದು ಬಿಟ್ಟು ಲಿಂಕ್ ಇವಾಗ ಸದ್ಯ ಕೊಟ್ಟವ್ರೆ. ಇವಾಗ ನೋಡಿರಿ, ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು ರಿಜಿಸ್ಟರ್ ನಂಬರ್ ಹಾಕಿ ಪಾಸ್ವರ್ಡ್ ಹಾಕಿ ಎಂಟರ್ ಕ್ಯಾಪ್ಚಾ ಅಂತ ಕೇಳ್ತೀವಿ. ಕ್ಯಾಪ್ಚಾ ಅಂದರೆ ಏನಲ್ಲ, ಇಲ್ಲಿ ಏನು ಕಾಣಿಸ್ತಿದೆ ನೋಡಿರಿ, ಇದೇ ಕ್ಯಾಪ್ಚಾ. ಇಲ್ಲಿ ಎಂಟರ್ ಮಾಡಿ ಲಾಗಿನ್ ಕೊಟ್ಬಿಟ್ರೆ ಒಂದು ಲಿಂಕ್ ಓಪನ್ ಆಗ್ತದೆ. ನಿಮ್ಗೆ ಏನೇ ಒಂದು ಕ್ವಶನ್ಸ್, ಓಕೆ ನಿಮ್ಗೆ ಏನೋ ಒಂದು ಡೌಟ್ಸ್ ಇತ್ತಂದರೆ, ಲೈಕ್ ಕೆಲವೊಂದಿಷ್ಟು ಸ್ಟೂಡೆಂಟ್ ಕೇಳ್ತಿದ್ರಿ, ಬರ್ತಾರೆ ನಂದು ಈ ಕೋಟ ಇದೆ, ನಂದು ರೂರಲ್ ಇದೆ, ಆ ಕ್ಲೇಮ್ ಇದೆ, ನಮ್ಮದು ವೆರಿಫಿಕೇಷನ್ ಆಗಿದೆ ಅಲ್ಲೋ, ಎಷ್ಟೋ ಜನ ನಂದು ಓಪನೇ ಆಗ್ತಿಲ್ಲ ಅಂತ ಏನೇನು ಹೇಳ್ತಿದ್ರಿ ಅಂಥವ್ರು ಆಗಿರ್ಬೋದು. ಅಥವಾ ಮುಂದೆ ನಿಮ್ಗೆ ಏನೇ ಒಂದು ಡೌಟ್ಸ್ ಬಂದರೂ ಕೂಡ ಎಷ್ಟೋ ಜನ ರಿಪ್ಲೈ ಕ್ವಶನ್ ಕೇಳ್ತಿರ್ತಾರೆ ಯೂಟ್ಯೂಬರ್ಸ್ಗೆ ಕಮೆಂಟ್ ಸೆಕ್ಷನಲ್ಲಿ, ಬಟ್ ಅವ್ರು ಆನ್ಸರ್ ಮಾಡ್ತಿರಲ್ಲ ಒಂದೊಂದು ಟೈಮು. ಅಂಥ ಟೈಮ್ ಒಳಗೆ ಈ ಒಂದು ಕೆ ಅವರೇ ಓಕೆ ಅಕ್ಯುರೇಟಾಗಿ 100% ನಿಮಗೆ ಆನ್ಸರ್ ಮಾಡೋಕ್ಕೆ ಕೇದವರು ಸಿಗ್ತಾರೆ. ಓಕೆ ಕೆಲವೊಂದಿಷ್ಟು ಯೂಟ್ಯೂಬರ್ಸು ಕೆಲವೊಂದು ಏನು ಮಾಡ್ತಾರೆ ಅಂತಂದರೆ ಪ್ರೆಡಿಕ್ಟ್, ಓಕೆ ಸಜೆಷನ್ ಮಾಡ್ತಿರ್ತಾರೆ, ಪ್ರೆಡಿಕ್ಟ್ ಹೇಳ್ತಿರ್ತಾರೆ, ಇರುತ್ತೆ ಆಗ್ಬೋದು ಆಗುತ್ತೆ ಅನ್ನೋದು. ಬಟ್ ಆ ರೀತಿ ಅಲ್ಲ, ಇಲ್ಲಿ ನೀವು ಕೇಳಿದಾಗ ಇಲ್ಲೆಲ್ಲನೂ ಕೂಡ ಕ್ವಶನ್ಸ್ ಕೇಳೋಕ್ಕಂತಂದರೆ ಅವ್ರು ಅಕ್ಯುರೇಟ್ 200% ರಿಯಾಲಿಟಿ ಇರ್ತಾರೆ. ಅದೇ ಥರನಾಗಿ ನೀವು ಮುಂದೆ ಕೂಡ ಪ್ರೊಸೆಸ್ ಮಾಡ್ಬೋದು. ಓಕೆ ಇದಿಷ್ಟು 2 ಅಪ್ಡೇಟು ಹೇಳಿದೆ ನಾನು. ಈ ಒಂದು ಲಿಂಕ್ ಇಂಪಾರ್ಟೆಂಟ್ 2ನೇದ್ದು. ಈ ಲಿಂಕ್ ನಿಮ್ದು ಏನೇ ಒಂದು ಡೌಟ್ಸ್ ಇದ್ದರೂ ಕೇಳ್ಬೋದು. ಸರ್ ಇದೇ ರೀತಿ ಏನಾದರೂ ಕೆ ಕಡೆಯಿಂದ ಅಪ್ಡೇಟ್ ಬಂತಂದರೆ ತಿಳಿಸ್ತೀನಿ. ಈಗ ನಾನು ಸ್ವಲ್ಪ ಬ್ಯುಸಿ ಇರೋ ಕಾರಣ ಸೊ ಅವಸರದಲ್ಲಿ 2 ಅಪ್ಡೇಟ್ ಹೇಳಿದೆ. ಇದ್ರ ಬಗ್ಗೆ ಬೇಕಾದ್ರೆ ಈವ್ನಿಂಗ್ ನೈಟ್ ಇನ್ನೂ ಕೂಡ ಕ್ಲಿಯರಿಟಿಯಾಗಿ ಹೇಳ್ತೀನಿ. ಏನಾದರೂ ಅಪ್ಡೇಟ್ ಬಂದರೂ ಕೂಡ ತಿಳಿಸ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತೀರಿ. ಟೇಕ್ ಕೇರ್, ಬಾಯ್.